ವಲಯವಾರು ಬಜೆಟ್ ಮಂಡನೆ ಕೈಬಿಟ್ಟ ಬಿಬಿಎಂಪಿ ಹಿರಿಯ ಐಎಎಸ್ ಅಧಿಕಾರಿಗಳಿಂದ ಬಜೆಟ್ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿದೆ. ವಲಯವಾರು ಬಜೆಟ್ ಮಂಡನೆಯನ್ನ ಕೈಬಿಟ್ಟ ಬಿಬಿಎಂಪಿ ಹಿರಿಯ ಐಎಎಸ್ ಅಧಿಕಾರಿಗಳಿಂದ ಬಜೆಟ್ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿದೆ. ವಲಯವಾರು ಬಜೆಟ್ನಿಂದ ಅಸಮತೋಲನ ಸೃಷ್ಟಿ ಹಿನ್ನೆಲೆ ಹಿಂದಿನಂತೆಯೇ ಕೇಂದ್ರೀಕೃತ ಬಜೆಟ್ ಮಂಡನೆಗೆ ಪಾಲಿಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಲಯವಾರು ಬಜೆಟ್ ಮಂಡಿಸುವ ಚಿಂತನೆಯನ್ನ ಕೈಬಿಟ್ಟಿದೆ ಬಿಬಿಎಂಪಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. 8 ವಲಯಗಳಲ್ಲೂ ಕೂಡ ಐಎಎಸ್ ಅಧಿಕಾರಿಗಳಿಂದ ಬಜೆಟ್ ಬಗ್ಗೆ ಅಧ್ಯಯನವನ್ನ ಈಗಾಗಲೇ ನಡೆಸಲಾಗಿದೆ. ಇನ್ನು ವಲಯವಾರು ಬಜೆಟ್ ಮಂಡನೆಯಿಂದ ಅಸಮತೋಲನ ಮನಗೊಂಡು ವಲಯವಾರು ಬಜೆಟ್ ಅನ್ನ ಕೈಬಿಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಹಿಂದಿನ ನಡೆಯಂತೆಯೇ ಕೇಂದ್ರೀಕೃತ ಬಜೆಟ್ ಮಂಡನೆಗೆ ಪಾಲಿಕೆ ಸಿದ್ಧತೆ ಮಾಡಿಕೊಂಡಿದೆ. ಕಳೆದ ವರ್ಷ 13,000 ಕೋಟಿ ಬಜೆಟ್ ಅನ್ನ ಮಂಡಿಸಿತ್ತು ಬಿಬಿಎಂಪಿ. ಈ ಬಾರಿ 14,000 ಕೋಟಿ ಗಾತ್ರದ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಫೆಬ್ರವರಿ ಮೊದಲ ವಾರ ಮತ್ತೊಂದು ಸುತ್ತಿನ ಸಭೆಗೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಸಭೆಯಲ್ಲಿ ಬಜೆಟ್ ದಿನಾಂಕ ಫಿಕ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ಕಳೆದ ವರ್ಷ 13,000 ಕೋಟಿ ಬಜೆಟ್ ಅನ್ನ ಮಂಡಿಸಿದ್ರು ಬಿಬಿಎಂಪಿ. ಈ ಬಾರಿ 14,000 ಕೋಟಿ ಗಾತ್ರದ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ ವರ್ಷ 13,000 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಲಾಗಿತ್ತು. ಈ ಬಾರಿ 2025-26ನೇ ಸಾಲಿನ ಬಜೆಟ್ ಗಾತ್ರ 14,000 ಕೋಟಿ ರೂಪಾಯಿ ಬಜೆಟ್ ನಡೆಸಲು ಸಿದ್ಧತೆಯನ್ನ ನಡೆಸಲಾಗಿದೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮೊದಲ ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಲು ಈಗಾಗಲೇ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಇದೀಗ ವಲಯವಾರು ಬಜೆಟ್ ಮಂಡನೆಯನ್ನ ಕೈಬಿಟ್ಟಿದ್ದಾರೆ ಬಿಬಿಎಂಪಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗಾಗಲೇ ನೋಡೋದು ಬಿಬಿಎಂಪಿ ಬಜೆಟ್ಗೆ ಈಗಾಗಲೇ ಪಾಲಿಕೆ ಅಧಿಕಾರಿಗಳು ಕೂಡ ತಯಾರು ನಡೆಸಿರೋ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಸರ್ಕಾರದ ಮಟ್ಟದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ದ್ವಿತೀಯ ಸಭೆ ನಡೆಸಿರುವಂತದ್ದು. ಅಂದ್ರೆ ಹಿಂದೆ ಏನು ಒಂದೇ ವಲಯವಾರು ಬಜೆಟ್ ಮಾಡೋಣ ಅಂತ ಕೂಡ ಬಿಬಿಎಂಪಿ ನಿರ್ಧಾರ ಮಾಡಿದ್ದು. ಆದ್ರೆ ಎಲ್ಲ ಒಂದ್ ಕಡೆ ಕೇಂದ್ರೀಕೃತ ಬಜೆಟ್ ಆಗಲ್ಲ. ಈ ಹಿನ್ನೆಲೆಯಲ್ಲಿ ವಲಯವಾರು ಬಜೆಟ್ ಬೇಡ, ಕೇಂದ್ರೀಕೃತವಾಗಿ ಒಂದೇ ಕಡೆ ಬಜೆಟ್ ಮಾಡೋಣ ಅಂತ ಕೂಡ ಈಗ ಅನುಮೋದನೆ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ ಬಾರಿ 13,000ಕ್ಕೆ ಬಜೆಟ್ ಆಗಿದ್ದು, ಈ ಬಾರಿ 14,000-15,000 ಬಜೆಟ್ ಆಗೋ ನಿರೀಕ್ಷೆ ಕೂಡ ಇದೆ. ಅಂದ್ರೆ ಸಿಎಂ ಜೊತೆ ಮುಂದಿನ ವಾರ ಸಿಎಂ ಜೊತೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸಭೆ ಕರೆದಿರುವುದು. ಸಭೆಯಲ್ಲಿ ಯಾವತ್ತು ಬಜೆಟ್ ಮಾಡ್ತೀವಿ, ಯಾಕಂದ್ರೆ ಮೊದಲು ರಾಜ್ಯ ಸರ್ಕಾರ ಬಜೆಟ್ ಆದ್ಮೇಲೆ, ರಾಜ್ಯ ಸರ್ಕಾರ ಬಜೆಟ್ ಆದ್ಮೇಲೆ 15 ದಿನ ಅಥವಾ 20 ದಿನಗಳ ಒಳಗಾಗಿ ಬಿಬಿಎಂಪಿ ಬಜೆಟ್ ಕೂಡ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಡೇಟ್ ಫಿಕ್ಸ್ ಮಾಡುವಂತದ್ದು ನಿರೀಕ್ಷೆ ಇದೆ. ತೇಜು, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.